ನವೆಂಬರ್ 25ರಂದು ಕಲ್ಯಾಣ ಕರ್ನಾಟಕದಲ್ಲಿ ಉದ್ಯಮಶೀಲತೆ ಬೆಳೆಸಲು ಸ್ಟಾರ್ಟ್ಅಪ್ ಕನ್ಕ್ಲೇವ್ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು HKE ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಶಶಿಲ್ ನಮೋಶಿ ತಿಳಿಸಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನವೆಂಬರ್ 25ರಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಕಲ್ಯಾಣ ಕರ್ನಾಟಕದಲ್ಲಿ ಹೊಸತನವನ್ನ ಬೆಳೆಸುವುದು, ಸ್ಮಾರ್ಟ್ ಆಪ್ಗಳ ಅಭಿವೃದ್ಧಿ ಮಾಡುವುದು, ನವ ಉದ್ಯಮಿಗಳ ಮತ್ತು ಕರ್ನಾಟಕದ ಸ್ಮಾರ್ಟ್ ಆಪ್ ಜಗತ್ತಿನ ಕನಸುಗಾರರನ್ನು ಒಗ್ಗೂಡಿಸುವುದು, ಸದಾ ನಾವೀನ್ಯತೆಯ ಮನೋಭಾವವನ್ನು ಬೆಳೆಸುತ್ತಿರುವ ತಂತ್ರಜ್ಞಾನದ ಆಧಾರಿತ ಕಲ್ಯಾಣ ಕರ್ನಾಟಕದ ಯುವ ಪೀಳಿಗೆಗಳಿಗೆ ಉಜ್ವಲ ಭವಿಷ್ಯಕ್ಕಾಗಿ ತಂತ್ರಜ್ಞಾನ ಸಾಮರ್ಥ್ಯವನ್ನ ಅನ್ವಯಿಸುವ ಪ್ರಮುಖವಾದ ಉದ್ದೇಶದೊಂದಿಗೆ ಸ್ಟಾರ್ಟ್ಅಪ್ ಸ್ಪಾರ್ಕ್ ಫೌಂಡೇಶನ್ ಹಾಗೂ ಕಲಬುರಗಿಯ ಸ್ಥಳೀಯ ಅನುಭವಿಗಳ ಮೂಲಕ ಕಾರ್ಯಕ್ರಮವನ್ನು ನಗರದ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಪೂಜ್ಯ ದೊಡ್ಡಪ್ಪ ಅಪ್ಪ ಕಾಲೇಜ್ ಆವರಣದಲ್ಲಿ ನಾವೊಂದು ಕಲ್ಯಾಣ ಕರ್ನಾಟಕ ಸ್ಟಾರ್ಟಪ್ ಕಾನ್ಕ್ಲೇವನ್ನು ನಾವು ಆಯೋಜನೆ ಮಾಡ್ತಾಯಿದ್ದೀವಿ. ಇದರಲ್ಲಿ ಆಸಕ್ತಿ ವಹಿಸಿದಂಥ ಮಾನ್ಯ ಬಸವರೆಡ್ಡಿಯವರು, ಮಾನ್ಯ ಶ್ರೀಶೈಲ್ ಪತಾಟೆಯವರು ಮತ್ತು ಮಹೇಶ್ ಬಾವ್ಗೆಯವರು ಮತ್ತು ಧಾನೇಶ್ವರಿ ಬಾವ್ಗೆಯವರು ಸಾಕಷ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಆಸಕ್ತಿಯನ್ನು ವಹಿಸಿದ್ದಾರೆ. ನಮ್ಮ ಸಂಸ್ಥೆಯಿಂದ ನಾನಾಗಲಿ, ಪ್ರಾನ್ಸಿಪಾಲ್ರಾಗಲಿ, ನಮ್ಮ ಕಾರ್ಯದರ್ಶಿಗಳಾದಂಥ ಉದಯ್ ಚಿಂಚೋಳಿಯವರು ನಾವು ಎಲ್ಲ ರೀತಿಯ ಸಹಕಾರವನ್ನು ಅವ್ರಿಗೆ ಕೊಡ್ತಾಯಿದ್ದೇವೆ. ಸರ್, ಭಾಳ ಮುಖ್ಯವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಂಡಸ್ಟ್ರೀಸ್ಗಳಾಗಲಿ ಅಥವಾ ಇವತ್ತೇನು ಸಾಫ್ಟ್ವೇರ್ ಇಂಡಸ್ಟ್ರಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಂಗಳೂರಾಗಲಿ ಅಥವಾ ಕರ್ನಾಟಕದ ಹೆಸರಾದಂಥ ಕಾರಣ ಏನಂತದಂದ್ರೆ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತದಂದ್ರೆ ನಾವು ಹೇಳ್ತೀವಿ. ಯಾಕೆ ಕರಿತಿದ್ದೀವಿ ಅಂತದಂದರೆ, ಒಂದು ಕಾಲದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿದ್ದು ಹೊರತಾಗಿ ಬೇರೆ ರಾಜ್ಯದಲ್ಲಿ ಇರಲಿಲ್ಲ. ಬೇರೆ ರಾಜ್ಯದಲ್ಲಿ ಇರಲಾರ್ದಂಥ ಸಂದರ್ಭದಲ್ಲಿ ನಮ್ಮಲ್ಲೇ ಇಂಜಿನಿಯರ್ ಸಾಕಷ್ಟು ಜನ ಪ್ರೊಡ್ಯೂಸ್ ಬರ್ತಾರೆ ಅಂತ ಅನ್ನೋ ಕಾರಣಕ್ಕೆ ಇವತ್ತು ಬೇರೆ ಬೇರೆ ರಾಜ್ಯದಲ್ಲಿಯೂ ಭಾಳ ದೊಡ್ಡ ಸಂಖ್ಯೆಯಲ್ಲಿ ತಮಿಳುನಾಡು ಆಯಿತು ಅಥವಾ ಆಂಧ್ರ ತೆಲಂಗಾಣ ಆಯಿತು, ಅಲ್ಲಿ ಕೂಡ ಸಾಕಷ್ಟು ಇಂಜಿನಿಯರಿಂಗ್ ಕಾಲೇಜಸ್ ಇದ್ದಾವೆ. ಆದರೆ ಪ್ರಾರಂಭದಲ್ಲಿ ಸರ್ಕಾರದಿಂದನೇ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭ ಆಗ್ತಿತ್ತು. ಇದರ ನಿಜವಾದ ಒಂದು ಬುನಾದಿಯನ್ನು ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್, ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಯಾವುದರೇ ರಾಜ್ಯದಲ್ಲಿ ಹಾಕಿದ್ದಾರೆ ಅಂತಂದ್ರೆ ಅದು ಕರ್ನಾಟಕ ಅಂತ ಭಾಳ ಘಂಟಾಘೋಷವಾಗಿ ನಾವು ಹೇಳ್ಬೋದು. ಮತ್ತು ಅಷ್ಟೇ ಆಸಕ್ತಿ ವಹಿಸಿ ಇವತ್ತು ಹಿಂದೆ ಇದು ಯಾವುದು ನಮ್ಮ TMA ಪೈ ಅವ್ರ ಸಂಸ್ಥೆಗಳು ಅವ್ರು 40ನೇ ದಶಕದಲ್ಲೇ ಅವ್ರು ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಿದ್ದಾರೆ. ತದನಂತರ ಇಂಜಿನಿಯರಿಂಗ್ ಕಾಲೇಜನ್ನು ಪ್ರಾರಂಭ ಮಾಡಿದ್ದಾರೆ. BVB ಇಂಜಿನಿಯರಿಂಗ್ ಕಾಲೇಜ್ 47ರಲ್ಲಿ ಹುಬ್ಬಳ್ಳಿಯಲ್ಲಿ ಪ್ರಾರಂಭ ಆಗಿದೆ. HKE ಸೊಸೈಟಿ ವತಿಯಿಂದ ನಾವು PDA ಇಂಜಿನಿಯರಿಂಗ್ ಕಾಲೇಜ್ 58ರಲ್ಲಿ ಪ್ರಾರಂಭ ಆಗಿದೆ. ಅದೇ ರೀತಿಯಾಗಿ ಅನೇಕ ಇಂಜಿನಿಯರಿಂಗ್ ಕಾಲೇಜಸ್ ಆ ಕಾಲದಲ್ಲೇ ಪ್ರಾರಂಭ ಆಗಿದ್ದಂಥ ಕಾರಣಕ್ಕೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಇವತ್ತು ಅನ್ನುವಂಥ ಒಂದು ಮುಖ್ಯ ಕಾರಣದಿಂದ ಇವೆಲ್ಲ ಇಂಡಸ್ಟ್ರೀಸ್, ಸ್ಪೆಷಲಿ ಸಾಫ್ಟ್ವೇರ್ ಇಂಡಸ್ಟ್ರೀಸ್ ಬರ್ತೀವ್ರಿ. ಆ ಕಡೆ ಹೋಗ್ರಿ ಪ್ಲೀಸ್, ಆ ಕಡೆ ಅಲ್ಲಲ್ಲ ಅಣ್ಣ ಇಲ್ಲಿ ಒಳಗೆ ಕುಂದ್ರಿ, ಬಟ್ ಇಲ್ಲಿ ಮಾಧ್ಯಮದವ್ರು ಕುಂದಿರ್ತಾರಣ್ಣ, ನೀವು ಗೊತ್ತಿದ್ದಂಥ ವಿಷಯ. ನಮಗೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮಲ್ಲಿ ಇಂಜಿನಿಯರ್ಸ್ ಭಾಳ ಪ್ರೊಡ್ಯೂಸ್ ಆಗ್ತಿದ್ದಾರೆ ಅಂತ ಅನ್ನೋ ಕಾರಣಕ್ಕೆ ದೊಡ್ಡ ಪ್ರಮಾಣದಲ್ಲಿ ಬೆಂಗಳೂರಲ್ಲಿ ಪ್ರಾರಂಭದಲ್ಲಿ ಇವೆಲ್ಲ ಇಂಡಸ್ಟ್ರೀಸ್ ಬಂದಿದ್ದಾವೆ. ಸಾಫ್ಟ್ವೇರ್ ಬೇರೆ ಬೇರೆ ದೇಶಕ್ಕೂ ಕೂಡ ಒಡನಾಟ ಅಲ್ಲದೆ ಆ ಬಿಸ್ನೆಸ್ ಮಾಡುವಂಥ ಒಂದು ನಿಜವಾದ ಒಂದು ಬುನಾದಿ ಬೆಂಗಳೂರಿನಿಂದ ಅಥವಾ ಕರ್ನಾಟಕದಿಂದ ಬಂದಿದೆ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್,
ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.